ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ರುಚಿ ಪಯಣಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಕಲರ್ಫುಲ್ಲಾಗಿ ಕಾಣ್ತಾ ಇರುವಂತಹ ಮನೆಯಲ್ಲಿ ಒಂದು 3 ಮೊಟ್ಟೆ ಇದ್ದರೆ ಸಾಕು ಎಷ್ಟು ರುಚಿಯಾಗಿರುವಂತಹ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ಎಗ್ ಫ್ರೈಯನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನೋಡ್ತಿದ್ದೀರಾ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಿದೆ. ಇದಕ್ಕೊಂದು ಸಣ್ಣದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು 4 ಮೆಣಸಿನ್ಕಾಯಿ, 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚ್ ಆಗೋಷ್ಟು ಶುಂಠಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೋತೀನಿ. ಜೊತೆಗೆ ಈಗಾಗಲೇ ನಾನು ಮೊಟ್ಟೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ನಾವು ಇಲ್ಲಿ ಓಪನ್ ಮಾಡ್ತಿದ್ದೀನಿ ನೋಡಿ. ಅದರಲ್ಲಿ ಹಳದಿ ಭಾಗ ಏನಿದೆ ಅದನ್ನು ಉಂಡೆ ಅದೇ ರೀತಿ ಇಡಬೇಕು ಮತ್ತು ಬಿಳಿ ಭಾಗ ಇರುವಂಥದ್ದನ್ನು ಕಟ್ ಮಾಡ್ಕೋಬೇಕು. ನಾವು ಎಷ್ಟು ಮೊಟ್ಟೆ ಬೇಯಿಸ್ಕೋತೀವೋ ಅಷ್ಟು ಮೊಟ್ಟೆಯನ್ನು ಇದೇ ರೀತಿ ಮಾಡಿ ಇಟ್ಕೋಬೇಕು. ಇದು ಇಟ್ಕೊಂಡಾದ ನಂತರ ನಾವು ವೈಟ್ ಭಾಗ ಏನಿದೆಯಲ್ಲ ಆ ವೈಟ್ ಭಾಗನ 3 ಭಾಗದಾಗಿ ಉದ್ದವಾಗಿ 3 ಭಾಗವಾಗಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಎಲ್ಲವನ್ನು ಇದೇ ಮೆಥಡಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಒಂದು 6 ಮೊಟ್ಟೆಯನ್ನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಮತ್ತು ಉಪ್ಪು ಮತ್ತು ಅಚ್ಕಾರದ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ನಾವೇನು ಮೊಟ್ಟೆಯನ್ನು ಬಿಳಿ ಭಾಗನ ಕಟ್ ಮಾಡಿ ಇಟ್ಟಿದ್ವಲ್ಲ ಅದಷ್ಟನ್ನು ಈ ಮಸಾಲೆ ಒಳಗಡೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ತಟ್ಟೆಗೆ ಅದನ್ನು ಸೈಡಲ್ಲಿ ಎಲ್ಲನೂ ರೆಡಿ ಮಾಡಿಟ್ಟು ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋದ್ರವರೆಗೂ ಅದನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು. ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ. ಎಣ್ಣೆಯನ್ನು ಬಿಟ್ಟು ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ. ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದಕ್ಕೆ ಎಣ್ಣೆ ಸಾಕು ಅನಿಸಿದ್ರೆ ನಾವು ಅದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಸೊಂಪನ್ನು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಕಡ್ಡಿಯಷ್ಟು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆಯನ್ನು ಬೇಕು ಅಂದರೆ ಹಾಕೋಬೋದು ಅಂತ ಹೇಳಿದ್ನಲ್ಲ, ಏಕೆಂದರೆ ಸ್ವಲ್ಪ ಎಣ್ಣೆ ಇದ್ದರೆ ಜಾಸ್ತಿ ಚೆನ್ನಾಗಿರುತ್ತೆ. ಇದಕ್ಕೊಂದು 3 ಈರುಳ್ಳಿ ಆಗುವಷ್ಟನ್ನು ಕಟ್ ಮಾಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಫ್ರೈ ಅಷ್ಟೇ ನೀಟಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಕೈ ಆಡಿಸ್ಕೋತಾ ಇರೋಣ. ಇದು ಈರುಳ್ಳಿ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು, ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು. ಮುಚ್ಚಿಟ್ಟು ತೆಗೆದು ನಾವು ಕೈಯನ್ನು ಆಡಿಸ್ತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ತಳೆ ಹಿಡ್ದೋಗಿ ಕೆಳಗಡೆ ಇರುವಂತಹ ಈರುಳ್ಳಿ ಏನಿದೆಯಲ್ಲ ಅದೆಲ್ಲ ಸೀದೋಗಿಬಿಡುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನು ಹಾಕೋತಾ ಇದ್ದೀನಿ. ಈ ಧನಿಯಾ ಪೌಡರನ್ನು ಅಷ್ಟೇ ಈ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಹೊಡೆಯುತ್ತೆ. ಹಾಗಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಈರುಳ್ಳಿ ಜೊತೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಈಗಾಗಲೇ ಅಚ್ಕಾರದ ಪುಡಿ ಎಲ್ಲನೂ ಹಾಕಿರೋದ್ರಿಂದ ನಾವು ಅಚ್ಕಾರದ ಪುಡಿ ಎಲ್ಲ ಹಾಕಬೇಕು ಅನ್ನೋವಂಥದ್ದೇನಿಲ್ಲ. ಹೀಗೆ ಎಲ್ಲನೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಆಡಿಸಿದಾದ ನಂತರ ನಾವೇನು ಮಸಾಲೆ ರುಬ್ಕೊಂಡಿದ್ವಿ ನೋಡಿ, 1 ಟೊಮೊಟೊ, ಹಸಿಮೆಣ್ಸಿಕಾಯಿ ಎಲ್ಲ ಅದನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ಯಾವುದನ್ನು ಫ್ರೈ ಮಾಡಿಲ್ಲ, ಆದ್ದರಿಂದ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಸಿ ವಾಸನೆ ಹೋಗಬೇಕು. ಅದರಲ್ಲಿರುವಂತಹ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಅದು ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಹುರ್ಕೊಂಡು ನಾವು ಜಾರನ್ನು ತೊಳೆದು ಒಂದು ಅರ್ಧ ಕಪ್ ಆಗೋಷ್ಟು ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ತೆಳು ಮಾಡೋದು ಬೇಡ, ಯಾಕೆ ಅಂದರೆ ಇದು ಫ್ರೈ ಆಗಿರೋದ್ರಿಂದ ಫುಲ್ಲು ರೋಸ್ಟ್ ಆಗಬೇಕು. ನೋಡ್ತಿದ್ದೀರಾ, ಅಷ್ಟು ನೀರು ಮಾತ್ರನೇ ಹಾಕ್ಕೋಬೇಕು. ಯಾಕೆಂದರೆ ನಾವು ಹಾಕಿರುವಂತಹ ಮಸಾಲೆ ಅದರಲ್ಲಿ ಇನ್ನೂ ಸ್ವಲ್ಪ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ತೊಳೆದು ನಾವು ಇದಕ್ಕೆ ಮಸಾಲೆಗೆ ಹಾಕಬೇಕಾಗತ್ತೆ. ನೋಡಿ, ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ಕುದಿದಂಥದ್ದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು, ಯಾಕೆಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾನು ಈಗಾಗಲೇ ಹೇಳ್ದಂಗೆ ಇದಕ್ಕೆ ರುಚಿ ಹಾಕ್ಕೋಬೇಕಾಗತ್ತೆ. ಇನ್ನು ಲಾಸ್ಟ್ ಅಂತ ಎಷ್ಟು ಬೇಕು ನಮಗೆ ಉಪ್ಪು ಪುಡಿಯನ್ನು ಹಾಕ್ತಿದ್ದೀನಿ ನಾನು. ಅರಳನ್ನು ಹಾಕಬಾರ್ದು, ಯಾಕೆಂದರೆ ಅದು ಕರಗೋದಿಲ್ಲ. ಹಾಗಾಗಿ ಪುಡಿ ಉಪ್ಪನ್ನು ಹಾಕ್ಕೋಬೇಕು ರುಚಿ ಎಷ್ಟಿದೆ. ಜೊತೆಗೆ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಇದಿಷ್ಟೇ ನಮಗೆ ಮಸಾಲ ಅಂತ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಷ್ಟು ನೀರು ಏನಿದೆ ಅದಷ್ಟು ಡ್ರೈ ಆಗಬೇಕು. ನಾವು ಹಾಕಿರುವಂಥ ಆಯಿಲ್ ಏನಿದೆ ಅದು ಮೇಲೆ ಬರಬೇಕು. ನೋಡ್ತಿದ್ದೀರಾ, ಆಯಿಲೆಲ್ಲ ಮೇಲೆ ಬಂದಿದೆ. ಈ ರೀತಿ ಬಂದಾದ ನಂತರ ನಮಗೆ
ಇದು ಗ್ರೇವಿ ರೆಡಿಯಾಗಿದೆ ಅಂತ. ಹಾಗಾಗಿ ಇನ್ನಿರುವಂತಹ ನೀರಷ್ಟೂ ನಮಗೆ ಡ್ರೈ ಆಗಿಬಿಟ್ರೆ ನೀಟಾಗಿ ಫ್ರೈ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್, ನೀಟಾಗಿರುತ್ತೆ. ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ಈ ಹಂತದಲ್ಲಿ. ನೋಡಿ, ಕೈ ಆಡಿಸಿ ಎಲ್ಲ ಗಟ್ಟಿಯಾಗಿದೆ, ನೀರೆಲ್ಲ ಇದರಲ್ಲಿ ಡ್ರೈ ಆಗಿರೋದ್ರಿಂದ ಈಗ ನಾವೇನು ಮಾಡಬೇಕು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಎಗ್ಗನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕ್ಬಿಟ್ಟು ಈ ಮಸಾಲ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡುವಂಥದ್ದಲ್ಲಿ ಉರಿಯನ್ನು ಸಿಮ್ಮಿಟ್ಕೋಬೇಕು, ಯಾಕೆಂದರೆ ಫ್ರೈ ಮಾಡಿರುವಂತಹ ಗ್ರೇವಿನೂ ರೆಡಿ ಇದೆ, ಜೊತೆಗೆ ಮೊಟ್ಟೆನೂ ಅಷ್ಟೇ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಜಸ್ಟ್ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿ ಅದು ಹೊಂದ್ಕೊಳ್ಳೋವರೆಗೂ ಸಿಮ್ಮಲ್ಲಿದ್ದರೆ ಸಾಕಾಗತ್ತೆ ಅಷ್ಟೇ. ನಾವು ಅದರ ಭಂಡಾರ ಏನಿರುತ್ತೆ ಹಳದಿ ಭಾಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಭಂಡಾರ ಒಡೆದೋಗೋ ರೀತಿ ಮಿಕ್ಸ್ ಮಾಡೋದು ಬೇಡ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಹೇಳಿರೋದ್ರಿಂದ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ನಾವು ಮಿಕ್ಸ್ ಮಾಡಬೇಕು, ಅದನ್ನು ಕಲಿಸ್ಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಒಂದು ಪೀಸು ವಯಸ್ಸಾದವರಿಂದ ಹಿಡಿದು ಮತ್ತು ಮಕ್ಕಳವರೆಗೂ ಯಾರೂ ಬೇಡ ಅಂತ ಹೇಳಲ್ಲ, ಅಷ್ಟು ರುಚಿ ಇರುತ್ತೆ. ನಾವು ಚಪಾತಿಗೆ, ದೋಸೆಗೆ ಇದನ್ನು ಕಾಂಬಿನೇಷನ್ ಆಗಿ ತಿನ್ನಬಹುದು. ಒಂದು ತಿಳಿಸಾರು ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ನಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡೋದಕ್ಕೆ ನೋಡ್ತಿದ್ದೀರಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂತ, ಅಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸತಿ ಈ ರೀತಿ ಟ್ರೈ ಮಾಡಿ. ಹೋಟೆಲ್ ಸ್ಟೈಲಲ್ಲಿ ಎಗ್ ಫ್ರೈ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿದೆ. ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಇದರ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.